ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ದುರ್ಗಾ ಅವ್ರದ್ದು ಅರ್ಶಿನ ಶಾಸ್ತ್ರ ಹಸೆ ಎಲ್ಲ ಇತ್ತು. ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದ್ವಿ. ನಮ್ಮ ಸಿಂಚು ಅವರಿಗೆಲ್ಲ ಇವತ್ತು ರಜಾ, ಅವರು ರೆಡಿಯಾಗಿದ್ದಾರೆ. ಅದಕ್ಕೆ ಅವ್ರ ಯಜಮಾನ್ರ ಜೊತೆ ಮಾತಾಡ್ತಾ ಇದ್ದಾರೆ. ಇವಾಗ ಫಂಕ್ಷನ್ ಮನೆಗೆ ಹೋಗೋಣ ಬನ್ನಿ. ನಮ್ಮ ಕೊಡಗಿನಲ್ಲಿ ಶುಕ್ರವಾರ ಅಂದರೆ ಡಿಸೆಂಬರ್ 5ನೇ ತಾರೀಕು ಹುತ್ರಿ ಹಬ್ಬ ಆಚರಣೆ ಮಾಡ್ತಾಯಿದ್ರು. ಹಾಗಾಗಿ ಅವತ್ತು ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದರು. ಆದರೆ ನನ್ನ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಇದ್ದಿದ್ದರಿಂದ ಅವಳನ್ನು ಅವರಪ್ಪ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದರು. ನಮ್ಮ ದುರ್ಗಾ ಅವರು ನಮ್ಮನೆ ಹತ್ರ ಎಲ್ಲ ಬಂದು ನೀಟಾಗಿ ಫೋಟೋಶೂಟ್ನ ಮಾಡಿಸ್ಕೊಳ್ತಾಯಿದ್ರು. ಹಾಗೆ ನೋಡೋದ್ರಲ್ಲ, ಹಾಗೆ ಸುಮ್ಮನೆ ವಿಶ್ ಮಾಡ್ದು. ನಾವು ಬೆಳಗ್ಗೆ ಹೋಗಿ ಅವ್ರ ಮನೇಲಿ ತಿಂಡಿನ ತಿನ್ಕೊಂಡು ಮತ್ತೆ ಬಂದು ಮನೆಗೆ ಬಂದು ರೆಡಿಯಾಗಿ ಹೋಗ್ತಾಯಿದ್ದೀವಿ. ಇವ್ರ ಮಗಳದೇ ಮದುವೆ ಇರೋದು, ಆರಾಮ್ಸೆ ಓಡಾಡ್ತಾಯಿದ್ರು ಮಗಳು ಮದುವೆ ಇಟ್ಕೊಂಡು, ಅಲ್ವಾ ಅಂಕಲ್? ಅವ್ರನ್ನ ಮಾತ್ರ ಕರ್ಕೊಂಡು ಹೋಯ್ತಾರೆ. ಸ್ಮಿತಾ ರಂಗೋಲಿ ಬಿಡ್ತಾಯಿದ್ಯಾ ಗಂಗೋಲಿ ಬಿಡ್ತಾಯಿದ್ಯಾ? ರಂಗೋಲಿ ಬಿಡಿಸ್ತಾ ಇದಲ್ಲ. ಮತ್ತು ನೀನು ಏನು ಬಿಡಿಸ್ತಾವಳೆ ನಿಮ್ಮಮ್ಮ? ಸುಚಿ ಏನು ಬಿಡಿಸ್ತಾವಳೆ ನಿಮ್ಮಮ್ಮ? ಹಾಂ, ಬಿಡಿಸ್ತಾಳು ಅಮ್ಮ ಗಂಗೋಲಿ ಕಣೆ. ಅವಳಿಗೆ ಏನು ಗೊತ್ತಾಗಲ್ಲ. ಸಿರದ ಸುಚಿ ಏನು ತಿಂಡಿ ತಿಂದೆ? ಸುಚಿ ಏನು ತಿಂಡಿ ತಿಂದೆ? ಅವಳು ಅಂತಕ್ಕೆ ಬತ್ತಾಳೆ. ಬಾರ ಸುಚಿ, ಏನು ತಿಂಡಿ ತಿಂದವ ಬೆಳಗ್ಗೆ? ಸುಚಿ ಇಲ್ಲಿ ನೋಡಿ, ಇಲ್ಲ ಒಂದು ನಿಮಿಷ, ಏನು ತಿಂಡಿ ತಿಂದೆ? ಎಲ್ಲೋ ಹೇಳಲ್ಲ. ಹೇಳಲ್ಲ ಮಾತಾಡ್ಸ್ಬೇಡ ಹಂಗಾರ. ಒದೆ ಕೂದಲಿಲ್ವ ನಿಮ್ಮ ಅಮ್ಮ? ವಾ, ಒಡಿ ತಿಂದ? ಒಂದು ತಿಂದ ಎರಡು ತಿಂದ? ಎರಡು ನಮಗೆಲ್ಲ ಮತ್ತೆ ಒಂದೊಂದೇ ಹಾಕ್ಕೊಟ್ರು, ನಿಂಗೆ ಯಾಕೆ ಎರಡು ಹಾಕ್ಕೊಟ್ರು? ರಂಗೋಲಿ ತಗಿ ನೀನು. ಅದೇ ರಂಗೋಲಿ ಅಲ್ಲ, ಗಂಗೋಲಿ. ಹೇಳೇನು ಮಮ್ಮಿ? ಚಾರ್ವಿ ಚಾರ ನೋಡಿ, ನೀನ ಮಾತಾಡಿಸ್ತಾ ಇಲ್ಲ ಅವಳು. ಮಾತಾಡ್ಸಿದ್ಲಾ? ದುರ್ಗಾ ಹಾಗೆ ಅವ್ರ ಕಸಿನ್ ಎಲ್ಲ ಸೇರಿಕೊಂಡು ಫೋಟೋಶೂಟ್ ಮಾಡಿಸ್ಕೊಳ್ತಾಯಿದ್ರು. ನಮ್ಮ ಚಿಕ್ಕತ್ತೆ ಬಂದ್ಬಿಟ್ಟು, ಏನು ಮುಂದ್ಗಡೆ ಕೂತ್ಕೊಂಡಿದ್ದೀರಾ, ಒಳಗಡೆ ಬಂದು ಹಸೆ ಬರೆಯೋಕ್ಕಾಗಲ್ವಾ ಅಂತ ಬೈಕೊಂಡು ಕರ್ಕೊಂಡು ಹೋದ್ರು. ನೋಡಿ ಅಜ್ಜಿ, ನೋಡಿ ನಿಮ್ಮ ಮಗಳು ಹೆಂಗ್ ಬೈತಾವ ನಂಗೆ. ಹಸೆ ಬರಿತಿದ್ದವ್ರು 3 ಜನ ಆದರೆ ಅದನ್ನ ನೋಡ್ತಾ ಇದ್ದಿದ್ದವರು 12 ಜನ ಸುತ್ತ ಕೂತಿದ್ದು. ಇದು ದುರ್ಗಾ ಅವ್ರ ಅಮ್ಮ. ಅವರು ಒಂದು 4 ವರ್ಷದ ಹಿಂದೆ ಹುಷಾರಿಲ್ದೇ ತೀರ್ಕೊಂಡ್ರು. ಯಶು ಮದುವೆಗೆ ನಾವು ಬಿಡಿಸೋದು, ಅದಕ್ಕೆ ಕುತ್ಕೊಂಡು ನೋಡ್ತಾ ಇರೋದು ಇವಾಗ. ಇಷ್ಟೊಂದು ಕಿಂಡಲ್ ಮಾಡ್ತಾ ಇದ್ದ ಅಂದಮೇಲೆ ಬಿಡಿಸ್ಲೇಬೇಕಣ್ಣ. ಅವ್ರು ಬೇಡ ಹೋಗಿ ಅಂದರು. ಇಲ್ಲ, ಬರೀ 12,000 ರೂಪಾಯಿ ಅಷ್ಟೇ. ಹ್ಞೂ, ತರ್ಬೋದು. ಅಜ್ಜಿ ಒಂದು ಚೀಲ ಅಡಿಕೆ ಮಾರ ತರ್ಬೋದು. ತತ್ತಲೇ ಇರೋದ, ಹಾಕತ್ಲೇ ಇರೋದ, ಇರೋದೊಂದು ಜೀವನ. ಜಯಂತಿ ಆಂಟಿ, ಕೆರೆ ಹೋಗ್ಬಿಟ್ಟಿದ್ದೀರಾ? ಇದು ತಮಾಷೆ ಫೇಮಸ್ ಆಗಿದೆ ಅಂತ.
ಮಂಜುಳಂಟಿ ಚೆನ್ನಾಗಿ ಕಾಣಿಸ್ತಾ ಇದ್ರ ಚಿಲ್ಲಿ ಚೀಸ್ ಚಬ್ಬಿ ಚೀಸ್ ಆಂಟಿ ಬಿಟ್ಟೈತೆ ಬಿಡಿ ಏನು ಬೇಕು ನೀವು ಆಂಟಿ ನೋಡಿ ಮಾತಾಡ್ಸೋದು ಮಾತಾಡಲ್ಲ ವಾ ಅಲ್ಲಿ ಬಂದ ತಕ್ಷಣ ಮಾತಾಡಿಸ್ಲಿಲ್ವೇನ ಅಜ್ಜಿ ನೋಡಜ್ಜಿ ಅಜ್ಜಿ ಐತೆ ಸಾಕ್ಷಿ ನಾವು ಹೆಣ್ಮಕ್ಳು ಎಲ್ಲರೂ ಒಟ್ಟಿಗೆ ಸೇರಿಕೊಂಡ್ರೆ ಆದಷ್ಟು ಮಾತಾಡುವಂತಹ ವಿಚಾರ ಕಾಮನ್ ಆಗಿ ಅಂತ ಅಂದರೆ ಅದು ಒಡವೆ ಇನ್ನೊಂದು ಬಟ್ಟೆ. ಅದಕ್ಕೆ ಅಜ್ಜಿಯವರೆಲ್ಲ ಸುಮ್ಮನೆ ತಮಾಷೆ ಮಾಡ್ತಾಯಿದ್ರು, ಇವು 12,000 ರೂಪಾಯಿ ಆಗೋಯ್ತಲ್ವ ಏನು ತಗೊಳ್ಳೋದು ಅಂತ ಹೇಳ್ಬಿಟ್ಟು. ಅಜ್ಜಿ ನಿಮ್ಮದೊಂದು ಅಡಿಕೆ ಚೀಲ ತಗೊಂಡೋದ್ರೆ ತರ್ಬೋದು ಬಿಡಜ್ಜಿ ಅಂತ ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೆ. ಬಸಮರಿ ಅಜ್ಜಿ ಮೊಮ್ಮಗಳು ಮದುವೆ ಮಾಡಕ್ಕೆ ಓಡಾಡ್ತೈತೆ. ನಾನು ಫಂಕ್ಷನ್ಗೆ ಎಲ್ಗಾದ್ರೂ ಹೋಗುವಾಗ ಆದಷ್ಟು ನನ್ನ ಮಗನ ಮನೇಲಿ ಬಿಟ್ಟು ಹೋಗ್ತೀನಿ. ಯಾಕೆ ಅಂತಂದರೆ ನೀವಿಲ್ಲಿ ನೋಡ್ಬೋದು ಆಟ ಆಡ್ತಾ ಇರ್ತಾನೆ, ಸುಮ್ಮನೆ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಆಮೇಲೆ ಅವನು ಸುಮ್ಮನೆ ಇರ್ಸೋಕೆ ಹೋಗಿ ನನಗತ್ಲೆ BP ರೈಸ್ ಆಗಿ ಹೋಗುತ್ತೆ. ಅದಕ್ಕೆ ಅವನ ಜಾಸ್ತಿ ಕರ್ಕೊಂಡು ಹೋಗಲ್ಲ. ನನ್ನ ಮಗಳು ಫುಲ್ ಟಯರ್ಡ್ ಆಗಿ ಬಂದಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಅಲ್ವಾ ಮಗಳೇ? ಏನು ಹೇಳ್ಕೊಟ್ರು ಮಗಳೇ ಇವತ್ತು ಇವರಿಗೆ? ಹೌದಾ, ಸರಿ ಹೋಗಿ ಮುಖ ತೊಳ್ಕೊಬರೋಗಿ, ಬೇಗ ಹೋಗಿ. ಬಾರೋ ಅಪರೂಪದಲ್ಲಿ ಬಾಬಾ ಬಂದೇನು. ನಾರ್ಮಲ್ ಆಗಿ ಟೆಸ್ಟಿಂಗ್ ನಾರ್ಮಲ್ ಆಗಿ ಸ್ಮೈಲ್ ಎಲ್ಲ ನೋಡಬೇಕು. ರೆಡಿ ರೆಡಿ 3 2 1 ಹಾಂ ಓಕೆ. ಇಲ್ಲಿ ಬನ್ನಿ ಬನ್ನಿ, ಈ ಕಡೆ ಫಸ್ಟ್ ಮುನಿಗೆ ಹೇಳ್ದೆ ದುರ್ಗಾ ನಮ್ಮ ಬ್ರೈಡು ಪಾಪ ಯಾವಾಗ ಎಲ್ಲಿ ನೋಡಿದ್ರು ಈ ರೀತಿ ಹಾರ್ಟ್ ಸಿಂಬಲ್ ತೋರಿಸ್ತಾ ಇದ್ಲು. ನನಗೆ ಏನಪ್ಪ ಅಂತಂದರೆ ಕೆಲವೊಂದು ವ್ಯಕ್ತಿಗಳು ಹಾಗೆ ಕೆಲವೊಂದು ವ್ಯಕ್ತಿತ್ವಗಳು ಜಾಸ್ತಿ ಅವ್ರ ಜೊತೆ ಮಿಂಗಲಾಗಿಲ್ಲ, ಜಾಸ್ತಿ ಮಾತಾಡಿಲ್ಲ ಅಂತಂದ್ರೂ ಒಂಥರ ಸ್ಪೆಷಲ್ಲಾಗಿ ಕಾಣಿಸುತ್ತೆ. ಆ ಥರ ಸ್ಪೆಷಲ್ ವ್ಯಕ್ತಿ ಅಂತ ಅಂದರೆ ಅದು ದುರ್ಗಾ ಅಂತ ಹೇಳ್ಬೋದು. ಇದು ಏನೋ ಗೊತ್ತಿಲ್ಲ, ಸಿಕ್ಕಾಗೆಲ್ಲ ಬಾಯಿ ತುಂಬ ಅಕ್ಕ ಅಂತ ಮಾತಾಡಿಸ್ತಾರಲ್ಲ, ಅದು ಭಾಳ ಕನೆಕ್ಷನ್ ಆಗುತ್ತೆ. ಹಾಗಾಗಿ ಅದಾದಮೇಲೆ ಮನೆಗೆ ಹೋಗಿ ಮತ್ತೆ ಸ್ವಲ್ಪ ಹೊತ್ತು ನಮ್ಮ ರಿಲೇಷನ್ಗಳೆಲ್ಲ ಬಂದಿದ್ರು, ಅವ್ರಿಗೆಲ್ಲ ಸ್ವಲ್ಪ ಕಾಫಿ ಟೀ ಏನೇನು ಬೇಕೆಲ್ಲ ಕೊಟ್ಟು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ನಮ್ಮ ದುರ್ಗಾ ಅವ್ರ ಮನೆ ಕಡೆ ಬಂದು
ಸ್ನೇಹಿತರೆ, ಹಸೆ ಶಾಸ್ತ್ರ, ಹಳದಿ ಶಾಸ್ತ್ರ ಎಲ್ಲ ಮುಗೀತು. ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಅದಾದಮೇಲೆ ಮತ್ತೆ ಮನೆಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಅವ್ರ ಮನೆ ಹತ್ರಕ್ಕೆ ಬಂದು, ಅದಕ್ಕೆ ಹಾಗೆ ಅಮ್ಮ ಬರಲ್ಲ ಅಂದರು. ಅವರಿಬ್ಬರಿಗೆ ಅಡುಗೆ ಮಾಡಿಕೊಟ್ಟು ನಾನು ಮಕ್ಕಳು ಮತ್ತು ನಮ್ಮ ಪರ್ವತಮ್ಮ ಅವ್ರ ಮನೆ ಹತ್ರಕ್ಕೆ ಬಂದು ನೋಡೋ ಅಷ್ಟೊತ್ತಿಗೆ ಎಲ್ಲರೂ ಹಿಂಗೆ ಮುಂದ್ಗಡೆ ಕೂತಿದ್ರು. ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಡ್ಯಾನ್ಸ್ ಕಾರ್ಯಕ್ರಮ ಶುರುವಾಗುತ್ತೆ. ಎಲ್ಲರೂ ನೀವು ಹೋಗಿ ಅಂತ ಅಂತಿದ್ರು. ಯಾರೂ ಎದ್ದೋಗೋಕ್ಕೆ ರೆಡಿ ಇಲ್ಲ. ನೋಡಿ ಇನ್ನೇನು ಮಾಡ್ತಾಳೆ ನಮ್ಮ ದುರ್ಗನೇ ಅತ್ಲೆ ಫೀಲ್ಡಿಗೆ ಇಳಿಯೋಣ ಅಂತ ಹೇಳ್ಬಿಟ್ಟು ಪಾಪ ಅವರೇ ಫಸ್ಟ್ ಬಂದು ಡ್ಯಾನ್ಸ್ನ ಸ್ಟಾರ್ಟ್ ಮಾಡಿದ್ರು. ಏನಪ್ಪ ಅಂತಂದರೆ, ಅಯ್ಯೋ ನಮ್ಮ ಊರ ಕಡೆ ಎಲ್ಲ ಯಾವ ರೀತಿ ಅಂದರೆ, ಯಾರು ಏನು ಅನ್ಕೊಳ್ತಾರೆ, ಏನು ಒಳ್ಳೆ ಹಿಂಗೆ ಕುಣಿತವ್ರೆ ಅಂತ ಕಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಯಾರೂ ಎದ್ದು ಹೋಗಲ್ಲ. ನೋಡ್ತಾರೆ ಫಸ್ಟ್ ಸಿಚುವೇಶನು, ಯಾರ್ಯಾರು ಹೋಗ್ತಾರೆ, ಏನು ಎತ್ತ ಹಾಡು ಯಾವ ರೀತಿ ಇರುತ್ತೆ ಎಲ್ಲ ನೋಡಿ ಒಬ್ಬೊಬ್ಬರೇ ಹೋಗಿ ಈ ರೀತಿ ನೋಡಿ, ಇಲ್ಲಿ ಮೊದಲಿದ್ದವ್ರಿಗಿಂತ ಈಗ ಸ್ವಲ್ಪ ಜಾಸ್ತಿ ಜನ ಆದರು. ಹಂಗೆ ಹೋಗ್ತಾ ಇನ್ಕ್ರೀಸ್ ಆಗ್ತಾರೆ. ಹಳದಿ ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಊಟ ತಿಂಡಿ ಎಲ್ಲನೂ ತುಂಬ ಚೆನ್ನಾಗಿತ್ತು. ನಮ್ಮ ಬ್ರೈಡು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ತುಂಬ ಮಜಾ ಇತ್ತು. ಯಾಕಂತಂದರೆ ಒಂದು ಫ್ಯಾಮಿಲಿ ಅಂತಂದ್ರೆ ಹಾಗೆ ಅಲ್ವಾ, ಯಾವುದೇ ಫಂಕ್ಷನ್ ಆಗಲಿ ಈ ರೀತಿ ಎಲ್ಲ ಒಟ್ಟುಗೂಡಿ ಕೈ ಜೋಡಿಸಿ ಕೆಲಸಗಳನ್ನ ಮಾಡಬೇಕು. ಹಾಗೆ ರೆಡಿ ಆಗಬೇಕು, ಚೆನ್ನಾಗಿ ಮಿಂಚಾಡಬೇಕು, ಮಜಾ ಮಾಡಬೇಕು. ಎಂಡ್ ಆಫ್ ದ ಡೇ ಎಲ್ಲರ ಮುಖದಲ್ಲೂ ಒಂದು ನಗು ಇರಬೇಕು. ನೋಡಿ, ನಮ್ಮ ಸ್ಮಿತನ ಮಗಳು ಅವ್ರಮ್ಮ ಡ್ಯಾನ್ಸ್ ಮಾಡ್ತಾಯಿದ್ರು. ಅಮ್ಮ ನಾನು ವೀಡಿಯೋ ಮಾಡ್ತೀನಿ ಕಣಮ್ಮ ಅಂತ ಅವಳು ಮೊಬೈಲ್ ಇಸ್ಕೊಂಡು ವೀಡಿಯೋನ ಮಾಡ್ತಾಯಿದ್ದಾಳೆ. ಏನೋ ಒಂಥರ ಇವನ್ನೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಅದಕ್ಕೆ ಹೇಳೋದು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಎಷ್ಟೋ ಸಂಬಂಧಗಳು ಈ ಒಂದು ಮದುವೆಗಳಲ್ಲಿ ಒಟ್ಟಿಗೆ ಆಗ್ತವೆ. ನನ್ನನ್ನು ಬಾ ಡ್ಯಾನ್ಸ್ ಮಾಡ್ಬಾ ಅಂತ ಅಂತಿದ್ರು. ಆದರೆ ನಾವು ಗೊತ್ತಲ್ಲ, ಬರಲ್ಲ ಅಂತ ಹೇಳ್ಬಿಟ್ಟು ಅಚ್ಚುಕಟ್ಟಾಗಿ ಅಲ್ಲೇ ಕೂತ್ಕೊಂಡು ವೀಡಿಯೋ ಮಾಡಿಕೊಂಡು ಅದಾದಮೇಲೆ ಊಟ ಮಾಡಿಕೊಂಡು ಮನೆ ಕಡೆ ಹೊರಟು. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ.